ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಭಾಗ್ಯ ಟಿ ವಿ ಬ್ಲಾಗ್ಸ್ನ ಮತ್ತೊಂದು ಹೊಸ ವಿಡಿಯೋಗೆ ಸುಸ್ವಾಗತ ಕೋರ್ತಾ ಇದ್ದೀನಿ. ನಾನು ನಿಮ್ಮ ಪ್ರೀತಿಯ ಗಿರೀಶ್ ನಾಗರಾಜ್. ಇವತ್ತು ನಾನು ಹಾಕಿರ್ತಕ್ಕಂಥ ಈ ಒಂದು ಶರ್ಟ್ ನೋಡಿದ್ರೆ ಗೊತ್ತಾಗ್ತಾ ಇರ್ಬೋದು, ನನ್ನ ಮನಸ್ಸಲ್ಲಿ ಭಕ್ತಿಭಾವ ಮೂಡ್ತಾ ಇರ್ತಕ್ಕಂಥದ್ದು, ಆಧ್ಯಾತ್ಮಿಕತೆ ತುಂಬಿರ್ತಕ್ಕಂಥದ್ದು. ಹಾಗಿದ್ರೆ ಎಲ್ಲಿ ಹೋಗಬೇಕು? ದೇವಸ್ಥಾನಕ್ಕೆ ಹೋಗಬೇಕು ಅಲ್ವಾ? ಖಂಡಿತ ನಾನು ನಮ್ಮ ಲೋಕಲಲ್ಲಿರ್ತಕ್ಕಂಥ ದೇವಸ್ಥಾನ ಅಲ್ಲ, ಒಂದು ವಾರಕ್ಕಿಂತ ಹೆಚ್ಚಿನ ಅಂದರೆ 10 ದಿನಗಳ ಟ್ರಿಪ್ಪನ್ನು ಹೊರಟಿದ್ದೀನಿ. ಅದು ಭಾಗೀರಥಿ ಟ್ರಾವೆಲ್ಸ್ ಮೂಲಕ. ಈ ಹಿಂದೆಯೇ ಭಾಗೀರಥಿ ಟ್ರಾವೆಲ್ಸ್ನ ಮಾಲೀಕರಾದಂತಹ ಗುರುಮೂರ್ತಿ ಅವ್ರನ್ನ ಇಂಟರ್ವ್ಯೂ ಮಾಡಿದಾಗ ಅವ್ರು ಕೊಡ್ತಕ್ಕಂಥ ಸೇವೆ, ಸರ್ವೀಸು, ಹಾಗೆ ಏನೆಲ್ಲ ಪ್ಯಾಕೇಜ್ ಇದೆ ಅಂತ ತಿಳಿಸ್ಕೊಟ್ಟಿದ್ದೆ. ಹಾಗೆ ಆ ಒಂದು ಇಂಟರ್ವ್ಯೂ ಮಾಡಬೇಕಾದ್ರೆ ನಾನು ಹೇಳಿದ್ದೆ ನಿಮಗೆ, ನಾನು ಸಹ ಅವ್ರ ಜೊತೆ ಟ್ರಿಪ್ ಅಥವಾ ಟೂರನ್ನು ಹೋಗಿ ಅವ್ರು ಕೊಡ್ತಕ್ಕಂಥ ಸೇವೆ ಮತ್ತು ಬಂದಂಥ ಟೂರಿಸ್ಟ್ನ ಯಾವ ರೀತಿಯಾಗಿ ನೋಡ್ಕೊಳ್ತಾರೆ, ಅಕಾಮಿಡೇಷನ್ ಯಾವ ರೀತಿ ಮಾಡ್ತಾರೆ, ಫುಡ್ನ ಯಾವ ರೀತಿ ಪ್ರೊವೈಡ್ ಮಾಡ್ತಾರೆ ಅಂತ. ಇವತ್ತು ಆ ಒಂದು ಟೈಮ್ ಬಂದುಬಿಡ್ತು. ಹೌದು, ಇದೇ ತಿಂಗಳ ಜುಲೈ 27ನೇ ತಾರೀಕಿಂದ ಆಗಸ್ಟ್ 3ನೇ ತಾರೀಕುವರೆಗೂ ಸರಿಸುಮಾರು ಏನಿಲ್ಲ ಅಂದರೂ ಒಂದು 7-8 ಪುಣ್ಯಕ್ಷೇತ್ರಕ್ಕೆ ಹೋಗ್ತಾ ಇದ್ದೀನಿ. ಹಾಗೆ ಎಲ್ಲಿ ಹೋಗ್ತಾ ಇದ್ದೀನಿ, ಆ ಟ್ರಿಪ್ನ ಪ್ಲಾನ್ ಏನು, ಎಲ್ಲೆಲ್ಲ ಸ್ಟೇ ಮಾಡ್ತೀವಿ, ಏನೆಲ್ಲ ಆ ಟ್ರಿಪ್ ಬಗ್ಗೆ ನಮ್ಮ ಗುರುಮೂರ್ತಿಯವರು ಯೋಜನೆಗಳನ್ನ ಹಮ್ಮಿಕೊಂಡಿದ್ದಾರೆ ಅನ್ನೋದನ್ನು ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ. ಹಾಗೆ ಮುಂದೆ ಬರ್ತಕ್ಕಂಥ ವಿಡಿಯೋಗಳಲ್ಲಿ ನಾನು ಹೋದಂಥ ಟ್ರಿಪ್ ಹಾಗೆ ಆ ಜಾಗದ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡ್ತಾ, ಅಲ್ಲಿನ ವಾತಾವರಣ ತೋರಿಸ್ತಾ, ಹಾಗೆ ಆ ಕ್ಷೇತ್ರದ ಮಹಿಮೆಯನ್ನು ತಿಳಿಸ್ತಾ ನಿಮಗೆ ವಿಡಿಯೋ ತುಂಡ್ಕೊಂಡು ಸಹ ಟ್ರಿಪ್ಪು ಕಂಪ್ಲೀಟಾಗಿ ಮಾಡಿಕೊಡ್ತೀನಿ. ಹಾಗೆ ಟ್ರಿಪ್ಪಿಗೆ ಬಂದಂಥ ಅನೇಕ ಜನ ಪ್ರವಾಸಿಗರು ಅವರ ಅನುಭವನ ಊಟದ ಬಗ್ಗೆ ಆಗ್ಬೋದು, ರೂಮ್ ಬಗ್ಗೆ ಆಗ್ಬೋದು, ಹಾಗೆ ಅಲ್ಲಿನ ವಾತಾವರಣದ ಬಗ್ಗೆ ಆಗ್ಬೋದು, ಕಂಪ್ಲೀಟ್ ಆದಂಥ ಟ್ರಿಪ್ ಬಗ್ಗೆ ಹಂಚ್ಕೊಳ್ತಾರೆ. ಖಂಡಿತ ವಿಡಿಯೋನ ನೋಡ್ತಾ ಇರಿ. ನೀವು ಸಹ ನಿಮ್ಮ ಒಂದು ಫ್ಯಾಮಿಲಿ ಜೊತೆಗೆ ಟ್ರಿಪ್ ಹೋಗ್ಬೇಕಂತಂದರೆ ಅಥವಾ ಪುಣ್ಯಕ್ಷೇತ್ರಗಳು ನೋಡಬೇಕು ಅಂತಂದರೆ ಖಂಡಿತ ಈ ಒಂದು ವಿಡಿಯೋ ಬಹಳ ಹೆಲ್ಪ್ ಆಗುತ್ತೆ. ಖಂಡಿತ ವಿಡಿಯೋ ನೋಡ್ಬೇಕಾದ್ರೆ ಎಷ್ಟೋ ಜನರ ಕನಸು ನಿಜವಾಗ್ಲೂ ನನಸಾಗಬಾರ್ದಾ ಅಂತ ನಿಮ್ಮ ಮನಸ್ಸಲ್ಲಿ ಅನಿಸುತ್ತೆ. ಯಾಕೆಂದರೆ ಹಸುವಿದ್ದವ್ರಿಗೆ ಮಾತ್ರ ಗೊತ್ತು ಅನ್ನೋದು ಬೆಲೆ ಅನ್ನೋ ಹಾಗೆ, ಯಾರಿಗೆ ಈ ಪುಣ್ಯಕ್ಷೇತ್ರಗಳ ಮೇಲೆ ಆಸೆ ಇರುತ್ತೆ ಲೈಫಲ್ಲಿ ಒಂದ್ಸತಿ ನೋಡಬೇಕು ಅನ್ನೋರಿಗೆ ಈ ಒಂದು ವಿಡಿಯೋಗಳು ವರದಾನ ಅಂತ ಹೇಳ್ತಾ, ಹಾಗಿರೋ ಬನ್ನಿ ಈಗ ಭಾಗೀರಥಿ ಟ್ರಾವೆಲ್ಸ್ನ ಗುರುಮೂರ್ತಿ ಅವ್ರನ್ನ ವೆಲ್ಕಮ್ ಮಾಡ್ತಾ ಈ ಒಂದು ಟ್ರಿಪ್ಪು ಯಾವತ್ತು ಶುರುವಾಗಿ ಎಲ್ಲಿ ಎಂಡ್ ಆಗುತ್ತೆ, ಎಲ್ಲೆಲ್ಲಿ ಹೋಗ್ತಾ ಇದ್ದೀವಿ, ಕಂಪ್ಲೀಟ್ ಆದಂಥ ಮಾಹಿತಿನ ತಿಳಿತಾ ಹೋಗೋಣ. ನಮಸ್ಕಾರ ಗುರುಮೂರ್ತಿ ಅವರೇ, ಹೇಗಿದ್ದೀರಾ? ಚೆನ್ನಾಗಿದೆ ಸರ್, ಫೈನ್. ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ನನ್ನ ಲೈಫಲ್ಲಿ ನಾನು ನಿಜವಾಗ್ಲೂ ಈ ರೀತಿ ಒಂದು ಟ್ರಿಪ್ ಹೋಗ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಆ ರೀತಿಯಾದಂಥ ಒಂದು ಪ್ರವಾಸನ ವ್ಯವಸ್ಥೆ ಮಾಡಿ ಸರಿಸುಮಾರು ಎಷ್ಟು ಜನ ಬರ್ತಾ ಇರೋದು? ಇಲ್ಲಿ 80 ಜನ ಬರ್ತಾ ಇದ್ದಾರೆ. 80 ಜನ ಬರ್ತಾ ಇರೋದು. ಅದರಲ್ಲಿ ನಾನು ಒಬ್ಬ ಅಂತ ಹೇಳಕ್ಕೆ ಹೆಮ್ಮೆ ಪಡ್ತೀನಿ, ನೀವು ಒಬ್ರು ಅಂತ ಹೇಳಕ್ಕೆ ಹೆಮ್ಮೆ ಪಡ್ತೀನಿ. ಪ್ಲಸ್ 82 ಆಗುತ್ತೇನೋ ಅಲ್ವಾ? ಯಾರು 80 ಜನ ಬರ್ತಾ ಇರ್ತಕ್ಕಂಥವ್ರು? ಎಲ್ಲಿ ಹೋಗ್ತಾ ಇದ್ದೀವಿ ಟ್ರಿಪ್ಪು, ಏನು ಡೇಟು, ಏನು ಸಮಾಚಾರ? 80 ಜನ ಬಂದು ಇವರು ಎಲ್ಲ ಒಂದೇ ಫ್ಯಾಮಿಲಿ, ಫ್ರೆಂಡ್ಸು, ಒಂದೇ ಊರಿನವರು. ಇಲ್ಲಿ ಕರ್ನಾಟಕದಲ್ಲಿ ಚಿಂತಾಮಣಿ ಹತ್ರ ಇರುವಂಥ ಕೈವಾರ ಅಂತ ಊರಿಂದ ಇವರು 80 ಜನ ಒಂದೇ ಊರಿನವರು ಬರ್ತಾ ಇದ್ದಾರೆ. ಇವ್ರಿಗೆಲ್ಲಾನು ಒಂದು 2 ವರ್ಷ 3 ವರ್ಷಕ್ಕೆ ಒಂದ್ಸಲಿ ಎಲ್ಲ ಪ್ಲ್ಯಾನ್ ಮಾಡಿ ಅವರು ಪ್ರತಿ ಟೂರ್ ಆರ್ಗನೈಸ್ ಮಾಡ್ತಾರೆ. ಸೊ ನಾವೇ ಅವ್ರಿಗೆ ಎಲ್ಲಾನು ಆರ್ಗನೈಸ್ ಮಾಡಿಕೊಡೋದು. ಹೋದ ಸಲ ಅವರು ಗುಜರಾತ್ ಉಜ್ಜಯಿನಿ ಟೂರ್ಗೆ ಬಂದಿದ್ರು, ಗುಜರಾತ್ ಟೂರ್ಗೆ ಬಂದಿದ್ರು. ಈ ವರ್ಷ ಅವರು ಉಜ್ಜಯಿನಿ, ಓಂಕಾರೇಶ್ವರ, ಕಾಶಿ ಯಾತ್ರೆ ಮಾಡಬೇಕು ಅಂದಾಗ ನಾವು ಅವ್ರಿಗೆ ಎಲ್ಲ ಪ್ಲಾನ್ ಮಾಡಿ ಆರ್ಗನೈಸ್ ಮಾಡಿ ಕೊಟ್ಟಿದ್ವಿ. ಒಟ್ಟಿನಲ್ಲಿ ಇಂಡಿಯಾ ತೋರಿಸ್ಬಿಡ್ತೀರ ಅವ್ರಿಗೆ? ಒಂದು ಭಾಗದ ಇಂಡಿಯಾ ಪೂರ್ತಿ ನೋಡ್ಸೋಕ್ಕಾಗಲಿಲ್ಲ ಅಂದ್ರೂ 10 ದಿನದಲ್ಲಿ ಏನಾಗುತ್ತೋ ಮ್ಯಾಕ್ಸಿಮಮ್ ಎಲ್ಲ ಕವರ್ ಮಾಡ್ತಾರೆ. ಬಟ್ ಈ ರೀತಿ ಒಂದು ಟ್ರಿಪ್ ಪ್ಲಾನ್ ಮಾಡಬೇಕಾದ್ರೆ ಎಷ್ಟು ದಿನದಿಂದ ಒಂದು ಪ್ರೋಸೆಸ್ ಇದ್ದಿದ್ದು? ಇವರು ಒಂದು 5ರಿಂದ 6 ತಿಂಗಳಿಂದ ಪ್ಲಾನ್ ಮಾಡಿದ್ವಿ. ಮೊದಲು ಇವ್ರಿಗೆ ಫ್ಲೈಟ್ ಟಿಕೆಟ್ ಬುಕ್ ಮಾಡಿ, ಟ್ರೈನ್ ಟಿಕೆಟ್ ಎಲ್ಲ ಬುಕ್ ಮಾಡಿ, ಈ ಥರದ್ದೆಲ್ಲನೂ ಒಂದು ಪ್ರೋಸೆಸ್ ನಡೀತಾ ಇರುತ್ತೆ. ಅವ್ರಿಗೆ ಅಂದರೆ ಫಸ್ಟ್ ಅವರು ಬುಕ್ ಮಾಡಿದಾಗ ಫಸ್ಟ್ ಫ್ಲೈಟ್ ಟಿಕೆಟ್ ಬುಕ್ ಮಾಡಿಬಿಡ್ತೀವಿ. ಯಾಕಂದರೆ ಎಷ್ಟು ಬೇಗ ಬುಕ್ ಮಾಡ್ತಾರೋ ಅಷ್ಟು ಕಡಿಮೆ ಸಿಗುತ್ತೆ ಅಂತ. ಅದಾದಮೇಲೆ ಅವ್ರಿಗೆ ಮಧ್ಯದಲ್ಲಿ 2 ಕಡೆ ಟ್ರೈನ್ ಇತ್ತು, 2 ಟ್ರೈನ್ ಟಿಕೆಟ್ ಬುಕ್ ಮಾಡಿದ್ದೀವಿ. ಅದಾದಮೇಲೆ ಎಲ್ಲ ಕೆಲಸ ನಡೀತಾ ಇರುತ್ತೆ. ಓಕೆ, ಇದು ಟ್ರೈನು ಅಂತ ಹೇಳಿದ್ರಿ, ಬಸ್ಸು ಅಂತ ಹೇಳಿದ್ರೆ, ಮತ್ತೆ ಬಂದು ಫ್ಲೈಟು ಅಂತ ಹೇಳಿದ್ರಿ, ಎಲ್ಲಾದರೂ ಮಿಶ್ರಣನ ಅಥವಾ ಎಲ್ಲ ಕಡೆಗೂ ಫ್ಲೈಟಲ್ಲೇ ಹೋಗ್ಬೋದಾ, ಎಲ್ಲ ಕಡೆಗೂ ಟ್ರೈನಲ್ಲಿ ಹೋಗ್ಬೋದಾ, ಹೇಗೆ ಅಂತ? ಇದು ಮಿಶ್ರಣ ಅಂದರೆ ಇದರಲ್ಲಿ ಇವರೇ 80 ಜನ ಇರೋದ್ರಿಂದ ಇವ್ರಿಗೆ ಹೇಗೆ ಬೇಕೋ ಹಾಗೆ ಕೇಳಿದ್ರು ಅವರು. ನಾವು ಅವ್ರಿಗೆ ಹೇಗೆ ಬೇಕೋ ಆ ಥರ ಟೈಲರ್ ಮೇಡ್ ಕಸ್ಟಮೈಸ್ ಮಾಡಿ ಕೊಟ್ಟಿದ್ದೀವಿ. ಅಂದರೆ ಅವರು ಬೆಂಗಳೂರಿಂದ ಸ್ಟಾರ್ಟಿಂಗ್ನಲ್ಲಿ ಓಂಕಾರೇಶ್ವರ್ ಹೋಗಬೇಕಾಗಿತ್ತು, ಅವರು ಟ್ರೈನಲ್ಲಿ ಹೋಗಬೇಕು ಅಂತ ಹೇಳಿದ್ರು. ಆದ್ದರಿಂದ ಅದು ಕಾಂಡವ ಅಂತ ಒಂದು ಸ್ಟೇಷನ್ ಬೆಂಗಳೂರಿಂದ. ಎಷ್ಟು ಕಿಲೋಮೀಟರ್ ಇರ್ಬೋದು? 24 ಗಂಟೆ ಜರ್ನಿ ಟ್ರೈನ್ನಲ್ಲಿ. ಓಕೆ. ಸೊ ಸಂಜೆ 7 ಗಂಟೆಗೆ ಕೂತ್ಕೊಂಡ್ರೆ ಮಾರನೇ ದಿನ ಸಂಜೆ 6:30 ಅಷ್ಟೊತ್ತಿಗೆ ನಾವು ಅಲ್ಲಿಗೆ ಹೋಗ್ತೀವಿ ಕಾಂಡವಾಗೆ. ಕಾಂಡವರೆಗೂ ಟ್ರೈನಲ್ಲಿ ಹೋಗಿರೋದು. ಅಲ್ಲಿಂದ ಮುಂದೆ ಬಸ್ ಬರುತ್ತೆ ನಮ್ಮದು. ಆ ಬಸ್ನಲ್ಲಿ ಮಿಕ್ಕಿದ್ದೆಲ್ಲ ಪ್ರಯಾಣ ನಡೆಯುತ್ತೆ. ಓಕೆ, ಹಾಗಿದ್ರೆ ಬಂದು ಒಟ್ಟು ಎಷ್ಟು ದಿನಗಳ ಒಂದು ಪ್ರಯಾಣ? ಇದು 10 ದಿನ ಪ್ರಯಾಣ. ಬೆಂಗಳೂರಿಂದ ಮತ್ತೆ ನಾವು ಬೆಂಗಳೂರಿಗೆ ಬರೋಕ್ಕೆ 10 ದಿನ ಪ್ರಯಾಣ. ಯಾವ ಡೇಟಿಂದ ಶುರು ಮಾಡ್ತಾ ಇರ್ತಕ್ಕಂಥದ್ದು? ಇವ್ರದ್ದು 23ನೇ ತಾರೀಕು ಇಲ್ಲಿಂದ ಹೊರಡ್ತಾ ಇದ್ದಾರೆ, ಜುಲೈ 23. ಓಕೆ, 23 ಜುಲೈ. ಅವರು
ಅಲ್ಲಿಂದ 3ನೇ ತಾರೀಕು ಆಗಸ್ಟ್ವರೆಗೂ ಸರಿ ಸುಮಾರು 10 ದಿನ ಈ ಯಾತ್ರೆಯನ್ನು ನಡೆಯುತ್ತೆ. ಈ 10 ದಿನದಲ್ಲಿ ಮೊದಲಿಗೆ ಇವ್ರಿಗೆ ಓಂಕಾರೇಶ್ವರ್ ಪ್ಲಾನ್ ಮಾಡಿದ್ದೀವಿ. ಯಾವತ್ತು ಬೆಂಗಳೂರು ಶುರು ಆಗ್ತಕ್ಕಂಥದ್ದು ಟ್ರೈನು? ಟ್ರೈನ್ 24ನೇ ತಾರೀಕು ಜುಲೈ. ಹಾಂ, ಜುಲೈ 24. 25ನೇ ತಾರೀಕು ಖಾಂಡ್ವಾ ರೈಲ್ವೆ ಸ್ಟೇಷನ್ಗೆ ಹೋಗ್ತಾರೆ. ಓಕೆ. ಅಲ್ಲಿ ನಮ್ಮ ಟೀಮ್ ಮುಂಚೆನೆ ಹೊರಟೋಗಿ ಪ್ಲಾನ್ ಮಾಡಿಬಿಟ್ಟಿರ್ತೀವಿ. ಅವ್ರು ಒಂದಿನ ಮುಂಚೆನೆ ನಮ್ಮ ಅಡುಗೆ ಮಾಡೋವಂಥ ತಂಡ ಹಾಗೂ ನಮ್ಮ ಟೂರ್ ಮ್ಯಾನೇಜರ್ಸು ಎಲ್ಲರೂ ಅಲ್ಲೆಲ್ಲ ಅವ್ರನ್ನ ರೆಡಿ ಮಾಡಿರ್ತಾರೆ. ಅಂದರೆ ಇವರು ಬರೋದಕ್ಕಿಂತ ಮುಂಚೆನೆ ಊಟದ ವ್ಯವಸ್ಥೆ, ತಂಗಲಿಕ್ಕೆ ವ್ಯವಸ್ಥೆ ಎಲ್ಲನೂ ರೆಡಿ ಇರುತ್ತೆ. ಬಸ್ ಎಲ್ಲ ಬಂದಿರುತ್ತೆ. ಇವ್ರಿಗೆ ರೈಲ್ವೆ ಸ್ಟೇಷನಲ್ಲಿ ಹೋಗ್ತಾ ಇದ್ದಾಗೇ ಅವ್ರನ್ನ ಎಲ್ಲ ರಿಸೀವ್ ಮಾಡಿ ಊಟ ತಿಂಡಿ ಕೊಟ್ಟು ಅಲ್ಲಿಂದ ಓಂಕಾರೇಶ್ವರ್ಗೆ ಹೋಗ್ತೀವಿ. ಓಂಕಾರೇಶ್ವರ ಅಂದರೆ ಅಲ್ಲಿ ಬೇರೆ ಏನು ದೇವಸ್ಥಾನಗಳಿದಾವೆ ಅಂತ? ಓಂಕಾರೇಶ್ವರನಲ್ಲಿ ಅದು ಜ್ಯೋತಿರ್ಲಿಂಗ, ಅದು ಮಮಲೇಶ್ವರ ಹಾಗೂ ಓಂಕಾರೇಶ್ವರನ್ನು 2 ಜ್ಯೋತಿರ್ಲಿಂಗ ದೇವಸ್ಥಾನ ಅಲ್ಲಿ ನೋಡೋದಕ್ಕೆ ಹೋಗೋದು. ನರ್ಮದಾ ನದಿ ಹರಿಯತ್ತೆ ಅಲ್ಲಿ. ಆ ನರ್ಮದಾ ನದಿನಲ್ಲಿ ನಾವು ಅವ್ರಿಗೆ ಮೊದಲಿಗೆ ನಮ್ಮ ಈ ನರ್ಮದಾ ನದಿ ಸ್ನಾನದಿಂದ ಪ್ರಾರಂಭ ಆಗತ್ತೆ ಯಾತ್ರೆ. ಬಟ್ ಅಲ್ಲಿ ಹೋಗ್ತಾರಲ್ಲ, ಹೋದಾಗ ಅಲ್ಲಿ ರೂಮಿನ ವ್ಯವಸ್ಥೆ ಹೇಗಿರುತ್ತೆ? ನೀವು ಯಾವ ರೂಮ್ ಮಾಡಿದ್ದೀರಾ, ಯಾವ ಹೋಟ್ಲ್? ಸರ್, ನಾವೆಲ್ಲ 3 ಸ್ಟಾರ್ ಕ್ಯಾಟಗರಿ ಹೋಟೆಲ್ಸ್ ಬುಕ್ ಮಾಡಿದ್ದೀವಿ. ಎಲ್ಲ AC ರೂಮ್ಸ್ ಇರುತ್ತೆ, ಕಂಫರ್ಟಬಲ್ ಸ್ಟೇ. ಎಲ್ಲ ಇಬ್ಬರಿಗೆ ಒಂದು ರೂಮ್ ಥರ ನಾವು ಪ್ರೊವೈಡ್ ಮಾಡ್ತೀವಿ. ಈಗ ಅಲ್ಲಿ ಹೋದಾಗ ಹೋಟ್ಲೇನೋ ಮಾಡಿರ್ತಾರೆ, ಬೆಳಗ್ಗೆ ಎಲ್ಲ ಫ್ರೆಶ್ ಅಪ್ ಆಗಿ ಬರ್ತಾರೆ, ಕಾಫಿ ಕೊಡಬೇಕಾದ್ರ ವ್ಯವಸ್ಥೆನೂ ಇರುತ್ತೆ ಪ್ರತಿಯೊಂದು. ನಾವು ನಮ್ಮ ಯಾತ್ರೆಯಲ್ಲಿ ಬೆಳಗ್ಗೆ ಬೆಡ್ ಕಾಫಿಯಿಂದ ಹಿಡಿದು ಬೆಡ್ ಕಾಫಿನಲ್ಲಿ ಅವರ ರೂಮ್ ಎಲ್ಲಿರ್ತಾರೋ ರೂಮಿಗೆ ಕಾಫಿ ಬರುತ್ತೆ. ಕಾಫಿ, ಟೀ, ಅವರು ಶುಗರ್ಲೆಸ್ ಕಾಫಿ ಕೇಳೋರಿದೆ, ಶುಗರ್ಲೆಸ್ ಟೀ ಇದ್ದರೆ, ಏನು ಆಪ್ಷನ್ ಹಾಲು ಕೇಳಿದ್ರೆ, ಹಾರ್ಲಿಕ್ಸ್ ಕೇಳಲಿ, ಏನೇ ಒಂದು ಕೇಳಿದ್ರು ಅವ್ರಿಗೆ ಯಾವ ಥರ ಬೇಕೋ ಆ ಥರ ವ್ಯವಸ್ಥೆ ಮಾಡಿಕೊಡ್ತೀವಿ. ಅದಾದಮೇಲೆ ತಿಂಡಿ ಇರುತ್ತೆ. ತಿಂಡಿ ತಿಂದಾದ್ಮೇಲೆ ಕಾಫಿ, ತಿರ್ಗಾ ಮತ್ತೆ ಕಾಫಿ, ಟೀ ಎಲ್ಲ ಇರುತ್ತೆ. ತಿರ್ಗಾ 11 ಗಂಟೆ ಸಾಯಂಕಾಲ ಮಧ್ಯಾಹ್ನ ಅಷ್ಟೊತ್ತಿಗೆ ಅವ್ರಿಗೆ ಜ್ಯೂಸು, ಸ್ನ್ಯಾಕ್ಸು ಇದ್ರ ವ್ಯವಸ್ಥೆ ಇರುತ್ತೆ. ಬಟ್ ದರ್ಶನ ಮಾಡ್ಕೊಂಡು ಬರ್ತಾರೆ. ಮೊದಲೇ ಫಸ್ಟ್ ಪಾರ್ಟ್ ದರ್ಶನ ಮಾಡ್ಕೊಂಡು ಬಂದಮೇಲೆ ಅವ್ರಿಗೆ ಬಂದು ಊಟದ ವ್ಯವಸ್ಥೆ ಮಾಡಿರ್ತಾರೆ. ಹೌದು, ಅಲ್ಲೇ ಅಡುಗೆ ಮಾಡ್ತಿರ್ತಕ್ಕಂಥದ್ದು ಎಲ್ಲ ಅಲ್ಲೇ. ನಾವು ಏನು ಹೋಟೆಲ್ನ ನಾವು ಬುಕ್ ಮಾಡಿರ್ತೀವಿ, ಅಲ್ಲೇ ನಾವು ಕಿಚನ್ನ ನಾವು ತೊಗೊಂಡಿರ್ತೀವಿ. ಆ ಕಿಚನ್ ಇರುತ್ತೆ, ಡೈನಿಂಗ್ ಹಾಲ್ ಇರುತ್ತೆ. ಆ ಕಿಚನಲ್ಲೇ ಅಡುಗೆ ಮಾಡಿ ಅಲ್ಲೇ ಡೈನಿಂಗ್ ಹಾಲ್ನಲ್ಲೇ ಸರ್ವ್ ಮಾಡ್ತೀವಿ. ಬಟ್ ಏನಪ್ಪ ಅಂದರೆ, ಇವಾಗ ಊಟದ ಮೆನು ಮಾಡ್ತಿರಲ್ಲ, ಅದು ಹೇಗೆ ಮೊದಲೇ ಪ್ಲಾನ್ ಮಾಡಿರ್ತಾರೆ ಅಥವಾ ನಿಮ್ಮ ಚಾಯ್ಸ್ ಅಥವಾ ಕಸ್ಟಮರ್ ಚಾಯ್ಸ್ ಯಾವ ರೀತಿಯಾಗಿರುತ್ತೆ? ಇದು ಮಿಕ್ಸ್ ಆಫ್ ಎಲ್ಲಾನು. ಅಂದರೆ ನಾವು ಯಾತ್ರೆ ಹೊರಡೋದಕ್ಕಿಂತ ಮುಂಚೆನೇ ನಾವು ಕಸ್ಟಮರ್ಸ್ ಹತ್ರ ನಾವು ಕೇಳ್ತೀವಿ, ನಿಮಗೆ ಊಟದಲ್ಲಿ ಏನಾದ್ರು ರಿಸ್ಟ್ರಿಕ್ಷನ್ಸ್ ಇದೆಯಾ, ಇಂಥದ್ದು ಬಳಸಬೇಕು, ಇಂಥದ್ದು ಬಳಸಬಾರ್ದು, ಈ ಥರ ಖಾರ ಜಾಸ್ತಿ, ಖಾರ ಕಡಿಮೆ, ಅವ್ರು ಯಾವ ಥರ ಹೇಳಿರ್ತಾರೋ ಆ ಥರ ಫೀಡ್ಬ್ಯಾಕ್ ಮೇಲೆ ಅವ್ರಿಗೆ ಬೇಕಾಗಿರೋ ಹಂಗೆ ನಾವು ಮಾಡಿರ್ತೀವಿ. ಅವ್ರಿಗೆ ಬಾಯಿಗೆ ರುಚಿಯಾಗೂ ಸಿಗಬೇಕು, ಶುಚಿಯಾಗೂ ಇರಬೇಕು, ಹಾಗೂ ಅವ್ರಿಗೆ ಹೆಲ್ತಿಯಾಗೂ ಇರಬೇಕು. ಆ ಥರ ಪ್ಲಾನ್ ಮಾಡಿರ್ತೀವಿ. ಆ ಜರ್ನಿಗೆ ಹೇಗೆ ಬೇಕೋ ಆ ಥರ ಫುಡ್ಡನ್ನು ನಾವು ಡಿಸೈನ್ ಮಾಡ್ತೀವಿ. ಓಕೆ. ಈಗ ಫಸ್ಟ್ ಏನೋ ಓಂಕಾರೇಶ್ವರ ಆಯಿತು, ಆಮೇಲೆ ಸೆಕೆಂಡ್ ಡೇಗೆ ಎಲ್ಲಿ ಹೋಗ್ತಕ್ಕಂಥದ್ದು? ಓಂಕಾರೇಶ್ವರದಿಂದ ಉಜ್ಜಯಿನಿಗೆ ಹೋಗ್ತೀವಿ ನಾವು. ಉಜ್ಜಯಿನಿ, ಅಲ್ಲಿನ ವಿಶೇಷ ಏನು? ಉಜ್ಜಯಿನಿಯಲ್ಲಿ ಬಂದು ಮಹಾಕಾಳೇಶ್ವರ ಅಂತ ಹೇಳಿ ಜ್ಯೋತಿರ್ಲಿಂಗ ಅದು. ಅಲ್ಲಿ ಕ್ಷಿಪ್ರಾ ನದಿ ಹರಿಯುತ್ತೆ. ಉಜ್ಜಯಿನಿ ಬಹಳ ಒಂದು ಈ ಕಡೆ ನಮ್ಮ ಪಶ್ಚಿಮ ಭಾರತದ ಬಹಳ ಪ್ರಸಿದ್ಧವಾದ ದೇವಸ್ಥಾನ. ಉಜ್ಜಯಿನಿ ಮಹಾಕಾಳೇಶ್ವರ ಅಂತ ಈಶ್ವರ ದೇವಸ್ಥಾನ. ಅದು ಬಿಟ್ಟು ಬೇರೆ ದೇವಸ್ಥಾನ ಇದೆ? ಅದು ಬಿಟ್ಟು ಬೇರೆ ದೇವಸ್ಥಾನ ಅಂದ್ರೆ ಸಂದೀಪಿನಿ ಆಶ್ರಮ ಅಂತ ಇದೆ. ಇದು ಮಹಾಭಾರತದಲ್ಲಿ ಕೃಷ್ಣ ಏನು ವಿದ್ಯೆ ಕಲಿಯೋದಕ್ಕೆ ಒಂದು ದಿನ ಅಲ್ಲಿ ಬಂದು ವಿದ್ಯೆ ಕಲ್ತರು ಅಂತ ಹೇಳ್ಬಿಟ್ಟು ಇದೆ. ಅದು ಸಂದೀಪಿನಿ ಆಶ್ರಮ. ಇದು ಜಾಗ ನಡೆದಿರೋಂಥ ಜಾಗ ಇದು. ಅದು ವಿಶೇಷ. ಕಾಳಭೈರವ ದೇವಸ್ಥಾನ ಇದೆ, ಶಕ್ತಿಪೀಠ ದೇವಸ್ಥಾನ ಇದೆ. ಇದೆಲ್ಲ ಬಹಳ ವಿಶೇಷವಾದ ಒಂದು ಇದಿದೆ. ಉಜ್ಜಯಿನಿಯಲ್ಲಿ ಬಂದು ಯಾವುದೋ ಮಂಗಳ ಗ್ರಹಕ್ಕೂ ಒಂದು ದೇವಸ್ಥಾನ ಇದೆ. ಮಂಗಳ ಗ್ರಹಕ್ಕೂ ದೇವಸ್ಥಾನ ಇದೆ. ತುಂಬಾ ದೊಡ್ಡದಿದೆ ದೇವಸ್ಥಾನ, ಬಹಳ ದೊಡ್ಡದು, ಬಹಳ ವಿಶೇಷವಾದ್ದು. ಅಲ್ಲಿ ಹೋಗಿ ನಮಸ್ಕಾರ ಮಾಡ್ಕೊಂಡು ಬಂದವರಿಗೆ ಬಹಳ ವಿಶೇಷವಾಗಿ ಅನುಗ್ರಹ ಮಾಡ್ತಾರೆ ಅಂತ ಹೇಳ್ತಾರೆ. ಓಕೆ. ಅದಿಷ್ಟು 2ನೇ ದಿನದ ಕಾರ್ಯಕ್ರಮ. ಇದು 2ನೇ ದಿನ ಕಾರ್ಯಕ್ರಮ. ಇದಲ್ಲದೆ ಸಂಜೆ ಉಜ್ಜಯಿನಲ್ಲಿ ವಿಶೇಷವಾಗಿ ಕಾರಿಡಾರ್ ಮಾಡಿದ್ದಾರೆ. ಈ ಕಾರಿಡಾರ್ ತುಂಬ ಚೆನ್ನಾಗಿದೆ. ಒಂದು 2 ರಿಂದ 3 ವರ್ಷದ ಹಿಂದೆ ಪ್ರಾರಂಭ ಆಗಿರೋದು. ಈ ಕಾರಿಡಾರು ಸಂಜೆ ಹೊತ್ತು ಲೈಟ್ ಹಾಕಾದ ಮೇಲೆ ನೋಡೋ ಅಂಥದ್ದು ಬಹಳ ಚೆನ್ನಾಗಿರುತ್ತೆ. ಈ ಕಾರಿಡಾರ್ನ ಒಳಗಡೆನೆ VR ಅಂದರೆ ವರ್ಚುವಲ್ ರಿಯಾಲಿಟಿ ಶೋ ಥರ ಮಾಡಿ ಕೂಡಿಸಿ, ಏನು ನಮ್ಮ ಮಹಾಕಾಳೇಶ್ವರಂಗೆ ಭಸ್ಮಾರತಿ ನಡೆಯುತ್ತಲ್ಲ, ಇದ್ರ ಜೊತೆಗೆ ಮಿಕ್ಕಿದ ಪೂಜೆ ಎಲ್ಲ ಮಾಡೋದನ್ನ ಒಂದು 10 ರಿಂದ 15 ನಿಮಿಷದ ಒಂದು ವಿಡಿಯೋ ತೋರಿಸ್ತಾರೆ. ಇದು ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದೆ ಇವಾಗ ಇಲ್ಲಿ ಉಜ್ಜಯಿನಲ್ಲಿ. ಅಲ್ಲಿ ಉಜ್ಜಯಿನಿಗೆ ಬರೋರು ಖಂಡಿತವಾಗ್ಲೂ ಅದನ್ನ ಎಲ್ಲರೂ ನೋಡಬೇಕು ಅನ್ನೋದು ನಾವು ಹೇಳ್ತೀವಿ. ಓಕೆ. ಹಾಗಿದ್ರೆ ಮೊದಲನೇ ದಿನ ಆಯಿತು, 2ನೇ ದಿನ ಆಯಿತು, 3ನೇ ದಿನ ನಾವು ಉಜ್ಜಯಿನಿಂದ ನಾವು ಈ ಯಾತ್ರೆಯಲ್ಲಿ ಉಜ್ಜಯಿನಿಂದ ನಾವು ಪ್ರಯಾಗ್ರಾಜಕ್ಕೆ ಯಾತ್ರೆ
ಮಾಡ್ತೀವಿ. ಇದು ಟ್ರೈನ್ನಲ್ಲಿ ಇರುತ್ತೆ, ಯಾಕಂದರೆ ಇದು ಪರ್ಟಿಕ್ಯುಲರ್ ಆಗಿ ಇವರು ಕೇಳಿರೋದ್ರಿಂದ ನಾವು ಇವ್ರಿಗೆ ಟ್ರೈನ್ನಲ್ಲಿ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ. ನಾವು ಸರಿಸುಮಾರು ಒಂದು 16-17 ಅವರ್ ಜರ್ನಿ. ಓ ಮೈ ಗಾಡ್, ಅಷ್ಟೊತ್ತು? ಅಷ್ಟೊತ್ತು, 800 ಕಿಲೋಮೀಟರ್ ಮೇಲೆ ಇರ್ಬೋದಾ? ಹೌದು, 700 ಚಿಲ್ಲರೆ ಕಿಲೋಮೀಟರ್ ಇದೆ. ಬೆಳಗ್ಗೆ 6 ಗಂಟೆಗೆ ನಾವು ಪ್ರಯಾಗ್ರಾಜ್ ಕ್ಷೇತ್ರಕ್ಕೆ ಹೋಗ್ತೀರಾ. ಅಲ್ಲಿಂದ ನೀವು ಹೋದ ತಕ್ಷಣ ಅಲ್ಲಿ ಜನಗಳಿಗೆ ತಕ್ಷಣಕ್ಕೆ ತಿಂಡಿ ರೆಡಿ ಮಾಡಬೇಕಲ್ಲ, ಏನು ಮಾಡ್ತೀರಾ? ನಮ್ಮ ಸ್ಟಾಫ್ ಏನಿದ್ದಾರೆ ಅಡುಗೆಯವರು ಇದರಲ್ಲೇ ಟೂರ್ ಮಾಡೋದ್ರಲ್ಲೇ ಎಕ್ಸ್ಪರ್ಟ್. ನಿಮ್ಮ ಜೊತೆ ಕರ್ಕೊಂಡು ಹೋಗ್ಬಿಡ್ತೀರಾ? ನಮ್ಮ ಜೊತೆಗೆ ಕರ್ಕೊಂಡು ಹೋಗಿರ್ತೀವಿ. ಅವರು ಬೇರೆಯವರೆಲ್ಲ ಫ್ರೆಶ್ ಅಪ್ ಆಗೋ ಅಷ್ಟೊತ್ತಿಗೆ ಇವರ ತಿಂಡಿ ಕಾಫಿ ಎಲ್ಲನೂ ರೆಡಿ ಆಗಿರುತ್ತೆ. ಒಂದು ಅರ್ಧ ಗಂಟೆ 3/4 ಗಂಟೆನಲ್ಲಿ ನಮ್ಮವರೆಲ್ಲ ರೆಡಿ ಮಾಡಿ ಇವ್ರಿಗೆ ಅಲ್ಲಿ ಸರ್ವ್ ಮಾಡೋಕ್ಕೆ ಇರ್ತಾರೆ. ಬಟ್ ನಿಜವೂ ಆ ಒಂದು ಕೆಲಸ ನಿಜವೂ ನೆನೆಸ್ಕೊಂಡು ನೀವು ಹೇಳ್ತಾರೇ ಹೇಗೆ ಮಾಡ್ಬೋದು ಅನ್ಸುತ್ತೆ. ಯಾಕೆ ನಾವು ಮನೇಲಿ ಅಡುಗೆ ಮಾಡೋದಕ್ಕೆ ಒಬ್ಬರಿಗೆ ಕಷ್ಟಪಡ್ತೀವಿ ಅಂತಲ್ಲಿ ಈ ಟ್ರಿಪ್ಪಲ್ಲಿ 80 ಜನ ಅಂತ ಹೇಳ್ತಾ ಇದ್ದೀರಾ. ಆ ಒಂದು ಲಗೇಜ್ ಏನಿದೆ ಪ್ರತಿಯೊಂದು ಜಾಗಕ್ಕೂ ತಲುಪಿಸಿ, ಜೊತೆಗೆ ಅವ್ರು ಸ್ನಾನ ಮಾಡಿ ಫ್ರೆಶ್ ಆಗಿ ಬರೋ ಟೈಮಲ್ಲಿ ನೀವು ಅಡುಗೆ ಮಾಡಿ ತಿಂಡಿ ಮಾಡಿ ಬಡಿಸಿ ಎಲ್ಲ ಮಾಡೋದಿದೆಯಲ್ಲ, ಅದು ನಿಜವೂ ನೋಡಬೇಕು ಅಂತ ನನಗೂ ಆಸೆ, ಯಾವ ರೀತಿ ಮಾಡ್ತಾರೆ ಅಂತ ಹೇಳಿ. ನೀವು ಮುಂದೆ ನೋಡ್ತೀರಾ? ಡೆಫಿನೆಟ್ಲಿ ನೋಡ್ತೀನಿ. ಆಮೇಲೆ ನೆಕ್ಸ್ಟು ಪ್ರಯಾಗ್ರಾಜ್ ಆದಮೇಲೆ ಹೌದು, ಪ್ರಯಾಗ್ರಾಜ್ ಏನಕ್ಕೆ ಹೋಗ್ತಾರೆ? ಅಲ್ಲಿ ಏನಿದೆ? ಅಲ್ಲಿ ಪ್ರಯಾಗದಲ್ಲಿ ತ್ರಿವೇಣಿ ಸಂಗಮ ಅಂದ್ರೆ ಗಂಗಾ ಯಮುನಾ ಸರಸ್ವತಿ ನದಿ ಸಂಗಮ ಆಗೋ ಜಾಗ. ಇದು ಪುರಾಣ ಪ್ರಸಿದ್ಧವಾದ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಸ್ನಾನ ಮಾಡಿ ಪಿಂಡ ಪ್ರದಾನ ಮಾಡೋದು ಹಾಗೂ ವೇಣಿದಾನ, ವೇಣಿ ಮಾಧವ ದೇವಸ್ಥಾನ ಅಂತ ಇಲ್ಲಿದೆ. ಈ ವೇಣಿ ಮಾಧವಂಗೆ ಅಲ್ಲಿ ವೇಣಿ ದಾನ ಮಾಡುವಂಥದ್ದು ಒಂದು ಪದ್ಧತಿ. ದಂಪತಿಗಳ ಪೂಜೆ ಮಾಡ್ತಾರೆ. ಇದಕ್ಕಾಗೇನೆ ಪ್ರಯಾಗ ಕ್ಷೇತ್ರಕ್ಕೆ ಎಲ್ಲರೂ ಬರೋದು. ಅಲ್ಲಿ ನೀರಲ್ಲಿ ಹೌದು. ಈ ತ್ರಿವೇಣಿ ಸಂಗಮ ಸ್ನಾನ, ಪಿಂಡ ಪ್ರದಾನ ಹಾಗೂ ವೇಣಿದಾನ ಇದೆಲ್ಲ ಇಂಪಾರ್ಟೆಂಟ್ ಇರುತ್ತೆ. ಇದಾದ್ಮೇಲೆ ಅಲೋಪಿ ದೇವಿ ಅಂತ ಒಂದು ಶಕ್ತಿಪೀಠ ಇದೆ, ಇದನ್ನು ನೋಡುವಂಥದ್ದು. ಇದೆಲ್ಲ ನಂತರ ಇಲ್ಲಿಂದ ಮುಂದೆ ನಾವು ಗಯಾಗೆ ಹೋಗ್ತೀವಿ. ಗಯಾ ಕ್ಷೇತ್ರ, ಬುದ್ಧ ಗಯಾ ಅಂತಾರಲ್ಲ, ಅದ ಗಯಾ ಬೇರೆ, ಬುದ್ಧ ಗಯಾ ಬೇರೆ. ಬುದ್ಧ ಗಯಾ ಬಂದು ಗೌತಮ ಬುದ್ಧಂಗೆ ಜ್ಞಾನೋದಯ ಆಗಿದ್ದ ಜಾಗ, ಹಾಗೂ ಅಲ್ಲೆಲ್ಲ ಬೌದ್ಧರು ಹೆಚ್ಚಾಗಿ ದೇವಸ್ಥಾನಗಳೆಲ್ಲ ಕಟ್ಟಿದ್ದಾರೆ. ಗಯಾ ಕ್ಷೇತ್ರ ಬಂದು ಹಿಂದೂಗಳ ದೇವಸ್ಥಾನ, ಅದು ವಿಷ್ಣುಪಾದ ದೇವಸ್ಥಾನ. ಅಲ್ಲೂ ಅಷ್ಟೇ ಎಲ್ಲ ಜಗತ್ತಿನ ಎಲ್ಲರೂ ಬಂದು ಹಿಂದೂಗಳು ಅಲ್ಲಿ ಪಿತೃದೇವತೆಗಳಿಗೆ ಪೂಜೆ ಮಾಡುವಂತ ಜಾಗ. ಅಂದ್ರೆ ಪಿಂಡ ಪ್ರದಾನವನ್ನು ಮಾಡ್ತಾರೆ. ಅದೇ ಪ್ರಧಾನವಾದಂಥ ದೇವಸ್ಥಾನ, ಬಹಳ ಪ್ರಧಾನವಾದದ್ದು. ಪಿಂಡ ಪ್ರದಾನ ಮಾಡೋದಕ್ಕೆ ಪ್ರಧಾನವಾದ ದೇವಸ್ಥಾನ ನಮ್ಮ ಭಾರತದಲ್ಲಿ ಇರೋದು ಅಂದ್ರೆ ಅದು ಗಯಾ. ಆ ಕ್ಷೇತ್ರಕ್ಕೆ ಹೋಗ್ತೀವಿ. ಅಲ್ಲಿ ವಿಷ್ಣುಪಾದ ದೇವಸ್ಥಾನ. ಅಲ್ಲಿಂದ ನಾವು ಮುಂದೆ ಕಾಶಿಗೆ ಬರ್ತೀವಿ. ಕಾಶಿನಲ್ಲಿ ಕಾಶಿ ವಿಶ್ವನಾಥ, ಅನ್ನಪೂರ್ಣೇಶ್ವರಿ, ವಿಶಾಲಾಕ್ಷಿ ದೇವಸ್ಥಾನ, ಕಾಳಭೈರವ, ಕವಡೆಬಾಯಿ ಇತ್ಯಾದಿ ದೇವಸ್ಥಾನಗಳು. ಇದೆಲ್ಲ ಅದೇ ಕಾಶಿ ಕ್ಷೇತ್ರದ ಗ್ರಾಮ ದೇವತೆ ಅಂತ ಹೇಳ್ತಾರೆ ಇಲ್ಲಿರೋ ಲೋಕಲ್ ಅವರು. ಆ ದೇವಸ್ಥಾನ ಅದೆಲ್ಲ ನೋಡಿಕೊಂಡು ಅಲ್ಲಿಂದ ಮುಂದೆ ನಾವು ಇವಾಗ ಸಂಜೆ ಗಂಗಾ ಆರತಿ ಇರುತ್ತೆ. ಆ ಗಂಗಾ ಆರತಿ ಗಂಗಾ ನದಿ ತೀರದಲ್ಲೇನೆ ಮಾಡೋದ್ರಿಂದ ಬಹಳ ವಿಶೇಷ, ಬಹಳ ವೈಭವವಾಗಿ ನಡೆಯುವಂತ ಒಂದು ಆರತಿ. ಇದನ್ನ ಎಲ್ಲರೂ ನೋಡಬೇಕಾಗಿರುವಂಥದ್ದು. ಇದು ಕಾಶಿ ಕ್ಷೇತ್ರದಲ್ಲಿ ನಡೆಯುವಂಥ ಒಂದು ಕಾರ್ಯಕ್ರಮ. ಕಾಶಿಯಿಂದ ಮುಂದೆ ಇವಾಗೇನು ಎಲ್ಲರ ಜನರ ನಮ್ಮ ಭಾರತದ ಕನಸು 500 ವರ್ಷದಲ್ಲಿ ಏನು ನಮಗೆ ಆಗಿಲ್ಲದೆ ಇರುವಂಥದ್ದು ಇವಾಗ ತಾನೇ ಅಯೋಧ್ಯದಲ್ಲಿ ಬಾಲರಾಮನ್ ದೇವಸ್ಥಾನ ಏನು ಓಪನ್ ಆಗಿದೆ. ಈ ಅಯೋಧ್ಯ ಕ್ಷೇತ್ರಕ್ಕೆ ಹೋಗ್ತೀವಿ. ಅಯೋಧ್ಯದಲ್ಲಿ ಸರಿಯೋ ನದಿ ಸ್ನಾನ ಹಾಗೂ ಬಾಲರಾಮನ ದರ್ಶನ, ಹಾಗೂ ಅಲ್ಲಿ ಒಂದು 3-4 ದೇವಸ್ಥಾನಗಳೆಲ್ಲ ಇದೆ. ಅದೆಲ್ಲ ನೋಡಿಕೊಂಡು ಅಯೋಧ್ಯೆಯಿಂದ ಮುಂದೆ ನಾವು ನೈಮಿಷಾರಣ್ಯಕ್ಕೆ ಹೋಗ್ತೀವಿ. ನೈಮಿಷಾರಣ್ಯ ಎಲ್ಲರೂ ನೈಮಿಷಾರಣ್ಯ ಕೇಳೋದಕ್ಕೆ ಬಹಳ ಚೆನ್ನಾಗಿದೆ. ಅಲ್ಲಿ ಚಕ್ರತೀರ್ಥ, ಗೋಮತಿ ನದಿ, ಭಾಗವತ ಹೇಳಿದಂಥ ಜಾಗ. ಬಹಳ ಪುರಾಣ ಪ್ರಸಿದ್ಧವಾಗಿ ನೀವು ಸುಮಾರು ಪುರಾಣಗಳಲ್ಲೆಲ್ಲ ಕೇಳಿದ್ರೆ ಯಾರು ಗೊತ್ತಿರತ್ತೆ ಅವ್ರಿಗೆ. ನೈಮಿಷಾರಣ್ಯ ಅವಾಗ ಬರುತ್ತೆ ಪುರಾಣದಲ್ಲಿ. ಈ ಸತ್ಯನಾರಾಯಣ ಸ್ವಾಮಿ ಕಥೆನಲ್ಲೂ ಬರುತ್ತೆ ಅನ್ಸುತ್ತೆ. ಹೌದು, ಸತ್ಯನಾರಾಯಣ ಸ್ವಾಮಿ ಕಥೆಯಲ್ಲೂ ನೀವು ನೈಮಿಷಾರಣ್ಯ ಅಂತ ಕೇಳಿರ್ತೀರಾ. ಮತ್ತೆ ನೈಮಿಷಾರಣ್ಯದಲ್ಲಿ ಸತ್ಯನಾರಾಯಣ ಪೂಜೆ ಮಾಡೋದುಂಟ? ನಾವು ಸಾಮೂಹಿಕವಾಗಿ ಸತ್ಯನಾರಾಯಣ ಪೂಜೆಯನ್ನು ಆಯೋಜಿಸ್ತೀವಿ. ನೈಮಿಷಾರಣ್ಯ ಅಂತಕ್ಕಂಥದ್ದು ಹೆಸರು ಮಾತ್ರ ಅಥವಾ ನಿಜವಾದ ಅರಣ್ಯನ? ಅದು ಅರಣ್ಯನೇ. ಅದು ಅರಣ್ಯದಲ್ಲೇನೆ ಇವಾಗೂ ಇರೋದು. ಇವಾಗೂ ನೀವು ನೋಡ್ಬೋದು. ಅದು ಆ ಥರ ಪೂರ್ತಿ ಒಂದು ನಮ್ಮ ಡೆವಲಪ್ಡ್ ಸಿಟಿ ಥರ ಇಲ್ಲ. ಇವತ್ತು ಒಂದು ಸ್ವಲ್ಪ
ಟ್ರೇಸಸ್ ಕಾಣಿಸುತ್ತೆ ನಿಮಗೆ ಆ ಅರಣ್ಯದಲ್ಲಿ. ಸರಿ, ಆಯಿತು. ಸತ್ಯನಾರಾಯಣ ಪೂಜೆ ಆಯಿತು. ನೆಕ್ಸ್ಟು ನೈಮಿಷಾರಣ್ಯದಿಂದ ಈ ಯಾತ್ರೆ ಅಲ್ಲಿಗೆ ಮುಗಿಯುತ್ತೆ. ಓಕೆ. ಅಲ್ಲಿಂದ ಮುಂದೆ ಲಕ್ನೋಗೆ ಬರ್ತೀವಿ ನಾವು. ಲಕ್ನೋಯಿಂದ ಫ್ಲೈಟ್ ಬುಕ್ ಆಗಿದೆ ಎಲ್ಲರದು. ಓಕೆ. ಆ ಫ್ಲೈಟ್ನಲ್ಲಿ ರಿಟರ್ನ್ ಬೆಂಗಳೂರಿಗೆ ಬರ್ತಾ ಇರೋದು. ಬೆಂಗಳೂರು ಬರ್ತೀವಿ. ಈ 10 ದಿನ ಕಾರ್ಯಕ್ರಮ ಏನಿದೆ ಅನ್ನೋದನ್ನ ನಾವು ಇವಾಗ ಹೇಳಿದ್ದೀವಿ ನಿಮ್ಗೆ. ಎಸ್, ಅಫ್ಕೋರ್ಸ್. ಬನ್ನಿ, ಈ ಕಾರ್ಯಕ್ರಮ 10 ದಿನ ಹೇಗೆ ನಡೆಯುತ್ತೆ, ಏನು ನಡೆಯುತ್ತೆ, ಎಲ್ಲೆಲ್ಲಿ ಹೋಗ್ತೀವಿ, ಅಲ್ಲಿನ ಆ್ಯಕ್ಟಿವಿಟೀಸ್ ಏನು, ಫುಡ್ ಏನು, ಅಕಾಮಿಡೇಷನ್ ಏನು, ಅಲ್ಲಿನ ವಾತಾವರಣ ಏನು, ಅಲ್ಲೆಲ್ಲ ನೋಟುಗಳು ಹೇಗಿರುತ್ತೆ, ಸಾಧ್ಯವಾದಷ್ಟು ದೇವಸ್ಥಾನನೂ ಸಹ ನಾನು ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಇವರು ಫುಡ್ಡನ್ನು ರೆಡಿ ಮಾಡ್ತಕ್ಕಂಥ ಕ್ರಮ, ಇದನ್ನೆಲ್ಲ ಮುಂದೆ ಬರ್ತಕ್ಕಂಥ ವೀಡಿಯೋಗಳಲ್ಲಿ ಕಂಪ್ಲೀಟಾಗಿ ತೋರಿಸಿ ಯಾವತ್ತು ಏನೇನು ಮೆನು ಮಾಡಿದ್ದಾರೆ ಪ್ರತಿಯೊಂದನ್ನು ಸಹ ನಾನು ತೋರಿಸ್ತಾ ಹೋಗ್ತೀನಿ. ಒಟ್ಟಿನಲ್ಲಿ ಏನಪ್ಪ ಅಂದರೆ ನನಗೆ ಇನ್ನೊಂದು ಖುಷಿಯಾದ ವಿಚಾರ ಏನಂದರೆ, ಮೊದಲನೇ ಬಾರಿ ಭಾಗೀರಥಿ ಟ್ರಾವೆಲ್ಸಲ್ಲಿ ಹೋಗ್ತಾ ಇದ್ದೀನಿ ಒಂದು ಟ್ರಿಪ್ಗೆ ಅಂತೇಳಿ. ನನಗೆ ಗುರುಮೂರ್ತಿಯವರು ತುಂಬ ದೊಡ್ಡ ಅವಕಾಶ ಕೊಟ್ಟಿದ್ದಾರೆ. ಆ 80 ಜನಗಳ ಜೊತೆ ನಾವು ಒಬ್ಬರು ಅನ್ನೋದಕ್ಕೆ ಮತ್ತಷ್ಟು ಖುಷಿ ಆಗುತ್ತೆ. ನಾನು ಯಾವತ್ತೂ ನನ್ನ ಲೈಫಲ್ಲಿ ಇಷ್ಟು ದಿನಗಳ ಕಾಲ ಟ್ರಿಪ್ ಹೋಗಿರಲಿಲ್ಲ ಸರ್. ಒಂಥರ ಆತಂಕ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂಥರ ಕುತೂಹಲ ಇದೆ. ಹೊಸ ಜನಗಳ ಜೊತೆ ಬೆರೀತಕ್ಕಂಥದ್ದು, ನಿಮ್ಮ ಒಂದು ಸರ್ವಿಸ್ ನೋಡ್ತಕ್ಕಂಥದ್ದು, ಜನಗಳಿಗೆ ತಿಳಿಸ್ತಕ್ಕಂಥದ್ದು, ಅದೆಲ್ಲದಕ್ಕಿಂತ ಹೆಚ್ಚಾಗಿ ಪಾಪ ಇವರು ನನಗೆ ಫಸ್ಟ್ ಟೈಮು ಫ್ಲೈಟಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ನಾನು ಫಸ್ಟ್ ಟೈಮ್ ಲೈಫಲ್ಲಿ ಫ್ಲೈಟಲ್ಲಿ ಹೋಗ್ತಕ್ಕಂಥದ್ದು. ಅದಕ್ಕೆ ನಿಮಗೆ ಆಗಲಿ, ನಮ್ಮ ಮಧು ಅವ್ರಿಗೆ ಆಗಲಿ ನಾನು ತುಂಬ ಹೃದಯದ ಧನ್ಯವಾದ ಹೇಳಬೇಕು. ಯಾಕೆಂದರೆ ಈ ಟ್ರಿಪ್ಪಿಗೆ ನಾನು ಬರ್ತಾ ಇರೋದಕ್ಕೆ ಕಾರಣವೇ ಮಧು ಅವರು, ನನ್ನ ಸ್ನೇಹಿತರು, ತಂದೆ ಸ್ಥಾನದಲ್ಲಿ ಇರ್ತಕ್ಕಂಥವ್ರು. ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟನೇ ಪಡ್ತೀನಿ ಒಂದು ವಿಡಿಯೋ ಮೂಲಕ. ಖಂಡಿತ ಸರ್, ನನ್ನ ಕೈಲಾದಷ್ಟು ನಾನು ಸಹ ಈ ಒಂದು ಟ್ರಿಪ್ನ ಕವರೇಜ್ ಮಾಡಿ ಜನದ ಮುಂದೆ ಇಡಬೇಕು ಅಂತ ಭಾಳ ಆಸೆಯಿಂದ ಬರ್ತಾ ಇದ್ದೀನಿ. ನನ್ನ ಕೈಲಾದಷ್ಟು ವೀಕ್ಷಕರೇ ಟ್ರಿಪ್ಪನ್ನ ಕವರೇಜ್ ಮಾಡ್ತೀನಿ, ಆ ಜಾಗಗಳ ಬಗ್ಗೆ ಮಾಹಿತಿ ಕೊಡ್ತೀನಿ. ನಿಮಗೆ ಖಂಡಿತ ಇಂಡಿವಿಜುವಲಾಗಿ ಹೋಗ್ಬೋದು ನೀವು, ಆ ಮಟ್ಟಕ್ಕೆ ನಿಮಗೆ ಒಂದು ಏನು ಹೇಳ್ತೀವಿ ಮಾಹಿತಿ ಸಿಗುತ್ತೆ. ಇಲ್ಲ ಅಂದರೆ ಚಿಂತೆ ಮಾಡಿಬಿಡಿ, ಭಾಗೀರಥಿ ಟ್ರಾವೆಲ್ಸ್ ಇದೆ. ಆ ಭಾಗೀರಥಿ ಟ್ರಾವೆಲ್ಸಲ್ಲಿ ತುಂಬಾ ಒಂದು ದೊಡ್ಡ ಗ್ರೂಪ್ ಇದೆ, ಅಡುಗೆಯವ್ರ ಗ್ರೂಪ್ ಇದೆ, ಜೊತೆಗೆ ಇವ್ರ ಆಫೀಸಲ್ಲಿ ಸ್ಟಾಫ್ಸ್ ಇದ್ದಾರೆ, ಜೊತೆಗೆ ಟ್ರಿಪ್ ಮ್ಯಾನೇಜರ್ ಇರ್ತಾರೆ ಹರೀಶ್ ಅಂತೇಳಿ, ಹಾಗೆ ಗುರು ಅಂತೇಳಿ. ಪ್ರತಿಯೊಬ್ಬರೂ ಸಹ ಒಂದು ಟೀಮಾಗಿ ಆನ್ಲೈನ್ ಆಫ್ಲೈನ್ ಹಗಲು ರಾತ್ರಿ ಬಂದಂಥ ಟ್ರಿಪ್ಪಲ್ಲಿ ಬಂದಂಥ ಜನಗಳಿಗೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲದಂಗೆ ಪ್ರತಿಯೊಂದು ವ್ಯವಸ್ಥೆನೂ ಮಾಡಿಕೊಡ್ತಕ್ಕಂಥದ್ದು ಎಲ್ಲನೂ ನೀವೇ ಮುಂದೆ ವಿಡಿಯೋದಲ್ಲಿ ನೋಡೋರಂತೆ. ಇದಿಷ್ಟು ಇವತ್ತಿನ ಒಂದು ಮಾಹಿತಿ. ನಾವೇನು ಟ್ರಿಪ್ ಹೋಗ್ತಾ ಇದ್ದೀವಿ ಈ ಒಂದು ವಿಡಿಯೋ ಮೂಲಕ ಪ್ರಾರಂಭ ಮಾಡ್ತಿರ್ತಕ್ಕಂಥದ್ದು. ಮುಂದೆ ಬರ್ತಕ್ಕಂಥ ಸೀರೀಸಲ್ಲಿ ಪ್ರತಿದಿನದ ಆಗು ಹೋಗುಗಳು, ಡೇ ಅಂದರೆ ಮಾರ್ನಿಂಗಿಂದ ನೈಟ್ವರೆಗೂ ಏನೇನಾಯಿತು ಆ ದಿನದ್ದು ಅಂತ ಒಂದೊಂದು ಸೀರೀಸ್ ಮಾಡಾಕ್ತೀನಿ. ಖಂಡಿತ ನೀವು ನೋಡಿ, ಆಗ ನೀವು ಸಹ ನಮ್ಮ ಜೊತೆ ಟ್ರಿಪ್ಪಿಗೆ ಬಂದಂಗಿರುತ್ತೆ ವರ್ಚುವಲ್ ಆಗಿ. ಮುಂದೆ ರಿಯಾಲಿಟಿಲಿ ಭಾಗೀರಥಿ ಟ್ರಾವೆಲ್ಸ್ ಜೊತೆ ನಮ್ಮ ಜೊತೆ ಟ್ರಿಪ್ಪಿಗೆ ಬರೋದಂತೆ ಅಂತ ಹೇಳ್ತಾ, ನೀವು ಏನಾದ್ರು ನಿಮ್ಮ ತಂದೆ ತಾಯಿನ ಈ ರೀತಿಯಾದಂಥ ಪುಣ್ಯಕ್ಷೇತ್ರಕ್ಕೆ ಕರ್ಕೊಂಡು ಹೋಗ್ಬೇಕಂದ್ರೆ ದಯವಿಟ್ಟು ಹೋಗ್ಬಿಟ್ಟು ಬನ್ನಿ. ಹಾಗಾಗಿಲ್ಲ ಅಂದರೆ ಹೇಳಿ, ಮೊದಲೇ ಹೇಳಿದಾಗೆ ನಿಮ್ಮ ಸ್ಥಾನದಲ್ಲಿದ್ದು ಖಂಡಿತ ಗುರುಮೂರ್ತಿಯವರು ನಿಮ್ಮ ತಂದೆ ತಾಯಿಗಳನ್ನ ಅವ್ರ ತಂದೆ ತಾಯಿ ಅಂತ ತಿಳ್ಕೊಂಡು ಟ್ರಿಪ್ಪಿಗೆ ಕರ್ಕೊಂಡೋಗಿ ಬರ್ತಾರೆ, ಅವರು ಮತ್ತು ಅವರ ಟೀಮ್ ಅಂತ ಹೇಳ್ತಾ ಮತ್ತೊಮ್ಮೆ ಧನ್ಯವಾದನ ತಿಳಿಸ್ತಾ ಇದ್ದೀನಿ. ಅವತ್ತು ಹಿಂದಿನ ವಿಡಿಯೋ ಇವರ ಇಂಟರ್ವ್ಯೂ ಮಾಡಿದ್ದೀನಿ, ಕಂಪ್ಲೀಟ್ ಆದಂಥ ಡೀಟೇಲ್ಸ್ ಇದೆ. ಭಾಗೀರಥಿ ಟ್ರಾವೆಲ್ಸ್ ಅಂದರೆ ಏನು, ಎಷ್ಟು ವರ್ಷಗಳ 60 ವರ್ಷಗಳ ಒಂದು ಸರ್ವೀಸು ಏನೆಲ್ಲ ಮಾಡಿದ್ದಾರೆ ಅಂತ ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೋಡಿ. ಹಾಗೆ ಈ ವಿಡಿಯೋದಲ್ಲೂ ಒಂದು ಹೈ ಬಟನಲ್ಲಿ ಮೇಲೆ ಬರ್ತಾ ಇರುತ್ತೆ, ಅದನ್ನು ಸಹ ನೋಡಿ ಅಂತ ಹೇಳ್ತಾ, ಹಾಗೆ ಎಲ್ಲ ಟ್ರಿಪ್ಗಳ ಒಂದು ಲಿಂಕನ್ನು ಸಹ ಪ್ರತಿಯೊಂದು ವಿಡಿಯೋದಲ್ಲೂ ನಾನು ಕೊಟ್ಟಿರ್ತೀನಿ. ಒಂದಾದ್ಮೇಲೆ ಒಂದು ವಿಡಿಯೋನ ನೋಡ್ಬೋದು ಅಂತ ಹೇಳ್ತಾ, ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ನೀವು ಟ್ರಿಪ್ ಹೋಗ್ಬೇಕಂದ್ರೆ ಭಾಗೀರಥಿ ಟ್ರಾವೆಲ್ಸ್ ನಂಬರ್ ಕೊಟ್ಟಿರ್ತೀನಿ, ನೀವು ಸಹ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಧನ್ಯವಾದನ ತಿಳಿಸ್ತಾ ಇದ್ವಿ. ಥ್ಯಾಂಕ್ ಯು ಇಷ್ಟೊತ್ತು ಈ ವಿಡಿಯೋ ನೋಡೋದಕ್ಕೆ. ಥ್ಯಾಂಕ್ ಯು ಸೊ ಮಚ್ ಸರ್ ನಿಮ್ಮೆಲ್ಲ ಮಾಹಿತಿಗೆ.